ಇದೊಂದು ಮಾತ್ರ ಎಲ್ಲ ಕಡೆ ಹೇಳಿದ್ದೀನಿ, ಬಟ್ ಎಲ್ಲ ಅಭಿಮಾನಿಗಳಿಗೂ ಇದು ಇಷ್ಟ. ಅದು ಫಸ್ಟ್ ಡೈಲಾಗ್, ಅದನ್ನ ಹೇಳಿ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟಾ? ಓಕೆನಾ ಅಣ್ಣ? ಧ್ರುವಣ್ಣನ ಬರ್ಡೇ ದಿನ ಅಭಿಮಾನಿಗಳು ದಾನ ಮಾಡ್ತಾರೆ ರಕ್ತ. ಧ್ರುವಣ್ಣನ ಬರ್ಡೇ ದಿನ ಅಭಿಮಾನಿಗಳು ದಾನ ಮಾಡ್ತಾರೆ ರಕ್ತ. ಆದ್ರೆ ನಮ್ ಧ್ರುವಣ್ಣ ಯಾವತ್ತಿದ್ರು ಆಂಜನೇಯ ಸ್ವಾಮಿ ಭಕ್ತ. ಒಂದೊಂದು ಮಾತಾಡ್ತೀನಿ ನೋಡಿ ಅಣ್ಣ. ಕೆಪಾಸಿಟಿ ಇಲ್ದವ್ರು ಕುಡಿತಾನೆ ತಿನ್ನು, ಕೆಪಾಸಿಟಿ ಇಲ್ದವ್ರು ಕುಡಿತಾನೆ ಟಿನ್ನು. ಎಷ್ಟೇ ಕೆಪಾಸಿಟಿ ಇದ್ರು ಒಂದೇ ಐಟಿಗೆ ಗುದ್ಬಿಡುತ್ತೆ ಮಾಡ್ತೀನಿ. ಒಂದೊಂದು ಧ್ರುವಣ್ಣನ ಬಗ್ಗೆ ಒಂದೊಂದು ಮಾತು ಹೇಳ್ಬೇಕು. ಎಲ್ಲರೂ ಧ್ರುವಣ್ಣನ ಕರೆಯೋದು ಆಕ್ಷನ್ ಪ್ರಿನ್ಸು, ಎಲ್ಲರೂ ಧ್ರುವಣ್ಣನ ಕರೆಯೋದು ಆಕ್ಷನ್ ಪ್ರಿನ್ಸು. ಆದ್ರೆ ನಮ್ ಧ್ರುವಣ್ಣಂದು ಮಾತ್ರ ಮಗು ತರ ಮನ್ಸು. ಇನ್ನೊಂದು ಮಾತು ಹೇಳ್ಬಿಡ್ತೀನಿ ನೋಡಿ ಅಣ್ಣ. ನಮ್ ಧ್ರುವಣ್ಣನ ನೋಡಿ ಪಕ್ಕದ ಇಂಡಸ್ಟ್ರಿ ಅವರು ಅಣ್ಣ, ನಮ್ ಧ್ರುವಣ್ಣನ ನೋಡಿ ಪಕ್ಕದ ಇಂಡಸ್ಟ್ರಿ ಅವ್ರು ಆಗ್ತಾವ್ರೆ ಡರ್ರು. ನಮ್ ಧ್ರುವಣ್ಣನ ನೋಡಿ ಪಕ್ಕದ ಇಂಡಸ್ಟ್ರಿ ಆಗ್ತಾವ್ರೆ ಡರ್ರು. ಯಾಕಂದ್ರೆ ಎಲ್ಲರಿಗೂ ಎಲ್ಲ ನೋಡಿರೋದು ಮಾರ್ಟಿನ್ ಟ್ರೈಲರ್. ಒಂದೇ ಮಾತಾಡೋದು, ಎಲ್ಲರೂ ಬಂದು ಮಸ್ತ ಸಿನಿಮಾ ಎಲ್ಲ ಇದೆಲ್ಲ ಹೆಂಗಿರುತ್ತೆ ಅಂದ್ರೆ, ಯಾವುದೋ ಇಂಗ್ಲಿಷ್ ಸಿನಿಮಾನ ನಮ್ಮ ಭಾಷಣ ಎಲ್ಲ ಎಷ್ಟು ಪ್ರೀತಿ ಇರುತ್ತೆ ಅಂದ್ರೆ, ಇಂಗ್ಲಿಷ್ ಸಿನಿಮಾ ನೋಡ್ತಿರೋರು ಬಟ್ ಟ್ರೈಲರ್ ನೋಡಿ ಸಾಕು ಖುಷಿ ಆಗ್ಬಿಡ್ತಾರೆ. ಈ ತರ ಕನ್ನಡ ಇಂಡಸ್ಟ್ರಿಯಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಇಷ್ಟೊಂದು ಕ್ವಾಲಿಟಿ, ಆ ತರ ಆಕ್ಷನ್ ಅಪ್ಪ ಬೆಂಕಿ. ಅದೊಂದು ಹೇಳ್ತೀನಿ ನೋಡಿ, ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ ಅಣ್ಣ. ಏನಾದ್ರು ತಪ್ಪು ಮಾಡಿದ್ರೆ ಪೊಲೀಸವ್ರ ಹತ್ರ ಆಗ್ಬಿಡ್ತೀವಿ ಬಂದಿ. ಏನಾದ್ರು ತಪ್ಪು ಮಾಡಿದ್ರೆ ಪೊಲೀಸವ್ರ ಹತ್ರ ಆಗ್ಬಿಡ್ತೀವಿ ಬಂದಿ. ಆದ್ರೆ ಮಾರ್ಟಿನ್ ಟ್ರೈಲರ್ ಮಾತ್ರ ಚಿಂದಿ. ಎಲ್ಲರೂ ಬಂದ್ಬಿಟ್ಟು ಕನ್ನಡ ಸಿನಿಮಾನ ಬೆಳೆಸಿ ಎಲ್ಲರೂ ನಾಳೆ ನೋಡಿ. ಒಂದೇ ಮಾತಾಡೋದು, 5:55ಕ್ಕೆ ನಾಳೆ ನೆಕ್ಸ್ಟ್ ಲೆವೆಲ್. ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಬೈ, ನೆಕ್ಸ್ಟ್ ಲೆವೆಲ್ ನೋಡಿ ಬೈ. ಏನೇ ಆದ್ರೂ ಕೊನೆಗೆ ಒಂದೇ ಮಾತು, ಕನ್ನಡ ಇಂಡಸ್ಟ್ರಿ ಬೆಳಿಬೇಕು, ಕನ್ನಡ ಲೆವೆಲ್ ಹೋಗುತ್ತೆ ಈ ಸಿನಿಮಾ ಮಾತ್ರ. ಈ ಸಿನಿಮಾ ಕನ್ನಡ ಇಂಡಸ್ಟ್ರಿ ಎಲ್ಲೋ ಹೋಗ್ಬಿಡುತ್ತೆ, ನೆಕ್ಸ್ಟ್ ಲೆವೆಲ್ ಹೋಗುತ್ತೆ. ಎಲ್ಲರೂ ಬೆಳೆಸ್ಬೇಕು. ಜೈ ಕನ್ನಡ ಮತ್ತು ಜೈ ಹಿಂದ್.